10th ಆದಮೇಲೆ PU ಆದಮೇಲೆ ನಾವು ಏನು ಮಾಡಬೇಕು ಅನ್ನೋಂಥ ನಾವು ಒಂದೊಂದ್ಸತಿ ನಾವು ಡಿಸಿಷನ್ ತೊಗೊಳಕ್ಕಾಗೋದೇ ಇಲ್ಲ. ಪೇರೆಂಟ್ಸ್ ಪಿಯರ್ ಪ್ರೆಷರ್. ಓಕೆ, ಪೇರೆಂಟ್ಸ್ ತೊಗೊಂಡ್ರು ಪರವಾಗಿಲ್ಲ, ಒಂದೊಂದ್ಸತಿ ಅವ್ರಿಗೆ ಗೊತ್ತಿರುತ್ತೆ ಮಾಡ್ತಾರೆ. ಸಮ್ ಟೈಮ್ ಇವಾಗ ನನ್ನ ಬ್ಯಾಕ್ಗ್ರೌಂಡ್ ತೊಗೊಂಡ್ರೆ ನಮ್ಮ ಅಪ್ಪ ಅಮ್ಮನಿಗೆ ಅಷ್ಟೊಂದು ಯೋಚನೆ ಮಾಡೋ ಅಷ್ಟು ಈ ಅವೇರ್ನೆಸ್ ಇರಲಿಲ್ಲ. ಬಿಕಾಸ್ ದೇರ್ ಕ್ವಾಲಿಫಿಕೇಶನ್ ಇಸ್ ವೆರಿ ಲೆಸ್. ನಮ್ಮ ಅಪ್ಪ ಓದಿರೋದು 5ನೇ ಕ್ಲಾಸು, ನಮ್ಮಮ್ಮ ಓದಿರೋದು 7ನೇ ಕ್ಲಾಸು. ಇಂಥ ಒಂದು ಸಿಚುವೇಶನಲ್ಲಿ ನನ್ನ ಮಗ ಇಂತಿಂಥದ್ದೆಲ್ಲ ಓದಬೇಕು, ಹಿಂಗೆ ಓದಬೇಕು, ಮ್ಯಾಕ್ಸಿಮಮ್ ಅವ್ರಿಗೆ ಅವ್ರ ಅವೇರ್ನೆಸ್ ಇರಲ್ಲ. ಮ್ಯಾಕ್ಸಿಮಮ್ ಒಂದು ಏನೋ ಟೀಚರ್ ಆಗ್ಬಿಡು, ಎಲ್ಲರೂ ಒಂದು ಕಡೆ ಮೇಸ್ಟ್ ಆಗ್ಬಿಡು ಸಾಕು, ಆ ಥರದ್ದೊಂದು ಕಾನ್ಸೆಪ್ಟ್ ಇತ್ತು. ಬಿಕಾಸ್ ಐ ಸ್ಕೋರ್ಡ್ ವೆರಿ ವೆಲ್ ಇನ್ 10th, somebody suggested and somebody pushed and the entire system pushed me to opt the science. ಟೀಚರ್ಸು ಎಸ್, ಸೈನ್ಸ್ ಏನೋ ಎಲ್ಲ ಹೇಳ್ತೀರ ಅಂತ ನಾನು ತಗೊಂಡೆ ಸರ್. ಕನ್ನಡ ಮೀಡಿಯಮಿಂದ ಸೈನ್ಸಿಗೆ ಬಂದು ಓದೋದಿದೆಯಲ್ಲ, ಅದು ಆ್ಯಕ್ಚುಲಿ ಚಾಲೆಂಜ್. ನಾನು ತುಂಬ ಚಾಲೆಂಜಸ್ ಫೇಸ್ ಮಾಡಿದೆ. ಯಾಕೆಂತಂದ್ರೆ ನಾವು ಅಲ್ಲಿ ತನಕ ಕನ್ನಡ ಮೀಡಿಯಮ್. ಫಿನಾನ್ಷಿಯಲ್ ಸ್ಟೆಬಿಲಿಟಿ ಫ್ಯಾಮಿಲಿಯೆಲ್ಲ ಓಕೆ ಇತ್ತಾ? ದಟ್ ವಾಸ್ ಮ್ಯಾನೇಜಬಲ್. ಮ್ಯಾನೇಜಬಲ್ ಅಷ್ಟೊಂದು ಏನು ಇದನ್ನು ಸುಮ್ಮನೆ ನಾವು ಅದನ್ನು ಮ್ಯಾನೇಜಬಲ್. ಬಟ್ ನಾನು ಇಲ್ಲಿಗೆ ತಗೊಂಡ್ಬಂದಾಗ ನನಗೆ ಆಗಿದ್ದೇನು ಅಂತಂದರೆ, ನನಗೆ ಆ ಶಿಫ್ಟ್ ಬಿಟ್ವೀನ್ ದ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅದೆಲ್ಲ ನನಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಐ ಫೇಲ್ಡ್ ಇನ್ ಮೈ ಸೆಕೆಂಡ್ PU. ಓಕೆ ಸೈನ್ಸ್ ಸ್ಟೂಡೆಂಟ್. ಎಸ್, ಅವಾಗೆಲ್ಲ ನಮಗೆ ಆಪ್ಷನ್ ಏನಿರ್ತಿತ್ತು ಅಂತಂದರೆ, ನೀವು ಮಾರ್ಚ್ ಏಪ್ರಿಲ್ ಎಕ್ಸಾಮ್ಸಲ್ಲಿ ಫೇಲ್ ಆದರೆ ನೆಕ್ಸ್ಟ್ ಅಕ್ಟೋಬರ್ಗೆ ಎಕ್ಸಾಮ್ ಬರೀಬೇಕು. ಇವಾಗ ಥರ 1.5 ತಿಂಗಳಿಗೆಲ್ಲ ಎಕ್ಸಾಮ್ ಕೊಡ್ತಿರ್ಲಿಲ್ಲ. ಓಕೆ, ಆ ಗ್ಯಾಪಲ್ಲಿ ಕೂತ್ಕೊಂಡು ಮತ್ತೆ ಡಿಕ್ಷನರಿ ತಗೊಂಡು ಟ್ರಾನ್ಸ್ಲೇಷನ್ ಮಾಡಿ ಹಂಗೆ ಮಾಡಿ ನಾನು ಪಾಸ್ ಆದೆ ಇಂಗ್ಲೀಷಲ್ಲಿ. ಎಸ್, ಪಾಸ್ ಆಗಿ ಗ್ರ್ಯಾಜುಯೇಷನ್ ಜಾಯ್ನ್ ಆದೆ. ಗ್ರ್ಯಾಜುಯೇಷನ್ ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದೆ. ಮಾಸ್ಟರ್ ಡಿಗ್ರಿ ಮಾಡಾದ್ಮೇಲೆ ಒಂದು ಯೂನಿವರ್ಸಿಟಿನಲ್ಲೂ ನಾನು ಗೆಸ್ಟ್ ಲೆಕ್ಚರಿಂಗ್. ಇಟ್ ವಾಸ್ ಇನ್ ಸೈನ್ಸ್. ಎಸ್, ಐ ಡಿಡ್ ಮೈ ಸೈನ್ಸ್ ಕೋರ್ಸಸ್. ಲೆಕ್ಚರಿಂಗ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಸ್ಟೂಡೆಂಟ್ಸ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ನನಗೆ ಒಂದು ಕ್ವಶನ್ ಬಂತು, ಇವತ್ತು ಇಷ್ಟೆಲ್ಲ ಕೆಪಾಸಿಟಿ ಇರೋರು, ಇಷ್ಟೆಲ್ಲ ನಾನು ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡ್ಕೊಂಡು ಇವಾಗ ಮಾಸ್ಟರ್ ಡಿಗ್ರಿ ಮಾಡಿರೋನು, ಯಾಕೆ ನಾನು ಅವತ್ತು ಸೈನ್ಸಲ್ಲಿ ಫೇಲ್ ಆದೆ? ವೈ ಐ ಫೇಲ್ಡ್ ಇನ್ ಮೈ ಸೆಕೆಂಡ್ PU? ಯು ರಿಫ್ಲೆಕ್ಟೆಡ್ ಬ್ಯಾಕ್ ಆನ್ ಯುವರ್ ಫೇಲ್ಯೂರ್. ಅದನ್ನು ನಾನು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ. ಒನ್ಸ್ ಯು ಟ್ರೇಸ್ ಯುವರ್ ಗ್ರೋತ್ಸ್, ಒನ್ಸ್ ಯು ನೋ ವಾಟ್ ಈಸ್ ಯುವರ್ ದ ಕಂಪ್ಲೀಟ್ ರೋಡ್ ಮ್ಯಾಪ್ ಯುವರ್ ಗ್ರೋತ್, ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ಪ್ಲಸ್ ಆ್ಯಂಡ್ ಮೈನಸ್. ನಾವು ಅದನ್ನು ಮಾಡೋದೇ ಇಲ್ಲ. ಎಷ್ಟೋ ಸತಿ ಬೇರೆಯವ್ರು ಏನು ಮಾಡಿದ್ರು ಅಂತ ಅನಲೈಸ್ ಮಾಡ್ತೀವಿ ಬಿಟ್ಟರೆ, ನನ್ನ ಜೀವನದಲ್ಲಿ ನಾನು ಏನಾಗಿದ್ದೆ, 2025 ನನ್ನ ಲೈಫಲ್ಲಿ ಹೆಂಗಿತ್ತು, 2026 ನಾನೇನು ಮಾಡ್ತಿದ್ದೀನಿ, 2027 ನಾನು ಏನು ಮಾಡಬೇಕು ಅನ್ನೋ ಒಂದು ಮಿನಿಮಮ್ ಕಾನ್ಷಿಯಸ್ನೆಸ್ ಆ್ಯಂಡ್ ಅಲೈನ್ಮೆಂಟ್ ನಮಗೆ ಆಗಿಬಿಟ್ರೆ ತುಂಬ ಟ್ರೈನಿಂಗ್ಗಳ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ.